विनाशाय ज्ञानप्रदाय विबुधासुरसख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विहुमाद्यमीशं वन्दे भवघ्नममरासुरसिद्धवन्द्यं। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। सर्वत्राखिलसच्छक्तिः स्वतन्त्रो शेषदर्शनः इत्यातादृशचित्तेत्य यद्दा इष्टोडो रमापतिः। ಒಟ್ಟಿನ ಬೆಲೆ ಅನಿರ್ವಚನೀಯ ಅಸಿದ್ಧೇರೇವ ಅನುಮಾನಸ್ಯಾಪಿ ಅಸಿದ್ಧಿಃ ಯದಿ ಜಗನ್ಮಿಥ್ಯಾ ಸ್ಯಾತ್ ತದಾ ದೃಶ್ಯತ್ವಾದಿ ಅನುಮಾನಸ್ಯಾಪಿ ಜಗದಂತಃ ಪಾತಿತ್ವೇನ ಮಿಥ್ಯಾತ್ವಾತ್ ಅಸಿದ್ಧಿಃ ಸ್ಯಾತ್. ಏನು ಹೇಳಿದರು? ಅನಿರ್ವಚನೀಯ ಸಿದ್ಧ ಮಾಡಲಿಕ್ಕೆ ನಿಮಗೆ ಆಗಲಿಲ್ಲ. ಅನಿರ್ವಚನೀಯ ಅಂತ ಯಾವುದಕ್ಕೆ ಹೇಳಬೇಕು ಅಂತ ಹೇಳ್ತಾರೆ ಅವರು? ಅನಿರ್ವಚನೀಯ ಶಬ್ದಕ್ಕೆ ಅರ್ಥ ಏನೋ ಅವ್ರ ಪ್ರಕಾರ ಸದ್ವಿಲಕ್ಷಣ ಅಂತ ಹೇಳಿದ್ದಾರೆ. ಗೊತ್ತಾಯ್ತು? ಅನಿರ್ವಚನೀಯ ಸದ್ವಿಲಕ್ಷಣ. ಇನ್ನೂ ನೀವು ಸಾಧನೆ ಮಾಡೋಕ್ಕಾಗೇ ಇಲ್ಲ. ಅದನ್ನು ಅನಿರ್ವಚನೀಯ ಪದಾರ್ಥ ಇದೆ ಅಂತ ಹೇಳೋದು ನಿಮಗೆ ಕಾನ್ಸೆಪ್ಟೇ ಪ್ರೂವ್ ಮಾಡಲಿಕ್ಕಾಗಿಲ್ಲ. ಆದ್ದರಿಂದ ಅನುಮಾನಸ್ಯಾಪಿ ಅಸಿದ್ಧಿ, ಅನುಮಾನ ಸಿದ್ಧವಾಗಲೇ ಇಲ್ಲ. ಹೇಗೆ? ಯದಿ ಜಗನ್ಮಿಥ್ಯಾ ಸ್ಯಾತ್, ಯದಿ ಜಗನ್ಮಿಥ್ಯಾ ಸ್ಯಾತ್, ಜಗತ್ತು ಮಿಥ್ಯೆ ಆಗುವುದಾದರೆ ತದಾ ದೃಶ್ಯತ್ವಾದಿ ಅನುಮಾನಸ್ಯಾಪಿ, ದೃಶ್ಯತ್ವಾದಿ ಅನುಮಾನಸ್ಯಾಪಿ ಜಗದಂತಃ ಪಾತಿತ್ವೇನ, ಜಗತ್ತಿನೊಳಗೆ ಸೇರೋದರಿಂದ ಮಿಥ್ಯಾತ್ವಾದ ಅಸಿದ್ಧಿ ಸ್ಯಾತ್, ಅದು ಮಿಥ್ಯಾ ಅಂತಾಯಿತು. ಬ್ರಹ್ಮ ಒಂದೇ ಸತ್ಯ, ಸೊ ಅನುಮಾನ ಕೂಡ ಮಿಥ್ಯ. ಅನುಮಾನ ಮಿಥ್ಯ. ಯಾವ ಅನುಮಾನ ಮಿಥ್ಯ? ಜಗನ್ಮಿಥ್ಯ ಅಂತ ಅನುಮಾನ ಮಿಥ್ಯ ಅಂದ್ಮೇಲೆ ಏನಾಯಿತು? ಜಗತ್ ಸತ್ಯ ಅಂತಾಯ್ತು ಅಷ್ಟೆ. ಗೊತ್ತಾಯ್ತಾ? ಹೀಗಾಗಿ ಏನು ಹೇಳಿದ್ರು ಕೊನೆಗೆ ಎಲ್ಲಿಗೆ ಬಂತದ್ದು? ಇದು ತತ್ವೋದ್ಯೋತ ಭಾಳ ಬ್ಯೂಟಿಫುಲ್ ವರ್ಕ್ ಅದು. ಸರಿ, ಎಲ್ಲ ರೀತಿಯಲ್ಲೂ ಕೂಡ ಅದನ್ನು ಉತ್ತರ ಕೊಡಲಿಕ್ಕೆ ಬರಬಾರ್ದು, ಆ ರೀತಿ ಮಾಡ್ತಾರೆ. ಏನೋ ವಾಚಾರಂಭಣಂ ವಿವಿಧ ಪ್ರಕಾರ ನಾಮಧೇಯಂ ನಿತ್ಯಂ ಧಾರ್ಯಂ ನಾಮ ಮೃತ್ತಿಕೇತ್ಯಾದಿ ವೈದಿಕಮೇವ ಏತದ್ವಚನಂ ಸತ್ಯಮಿತಿ ಶ್ರುತೇರರ್ಥ. ಹಾಗೆ ಹೇಳಿದರು ನೋಡಿ. ಹಾಗಲ್ಲ, 3 ಪ್ರಮಾಣಗಳಿವೆ ಅಂತ ಹೇಳಿದ. ಯಾವುದು? ವಾಚಾರಂಭಣಂ ವಿಕಾರ ಅಂತ ಒಂದು ಶ್ರುತಿ. ಅಲ್ಲೇನಿದೆ ಅಂದರೆ ಎಲ್ಲ ವಿಕಾರ, ಹೆಸರಿಗೆ ಅಷ್ಟೇ ಇವೆಲ್ಲ ಕೂಡ, ಏನಿಲ್ಲ, ಇಲ್ಲೇ ಇಲ್ಲ ಅಂತ ಇದು ವಾಕ್ಯ ಇದೆಯಲ್ಲ ಅಂತ ಕೇಳಿದಾಗ ಅರ್ಥ ಆಗಲ್ಲ. ಏನದು? ವಾಚ ಆರಂಭಣಂ. ವಿಕಾರ ಶಬ್ದಕ್ಕೆ ಏನು ಅರ್ಥ ಮಾಡ್ಕೊಂಡ್ರು ಅವರು? ಜಗತ್ತು ಅಂತ ಅರ್ಥ. ಅದು ಸುಳ್ಳು. ಯಾಕೆ ಅಂತ ಅದು ಅರ್ಥ ಅಲ್ಲೇ ಅಲ್ಲ. ವಿಕಾರ ಶಬ್ದಕ್ಕೆ ಇಲ್ಲಿ ವಿವಿಧ ಪ್ರಕಾರ ಅಂತ ಅರ್ಥ. ವಿಕಾರ ಶಬ್ದಕ್ಕೆ ವಿವಿಧ ಪ್ರಕಾರ. ಏನು ವಿವಿಧ ಪ್ರಕಾರ? ವಾಚ ಆರಂಭಣಂ ವಿಕಾರ ವಿವಿಧ ಪ್ರಕಾರ. ಒಂದು ಮಾತಿನಿಂದ ವಸ್ತುವನ್ನು ಹೇಳೋದು ಅನೇಕ ರೀತಿಯಲ್ಲಿ ಹೇಳಬಹುದು. ಅರ್ಥ ಆಯ್ತಾ? ಒಂದು ವಸ್ತುವನ್ನು ಅನೇಕ ಭಾಷೆಗಳ ಹೆಸರಲ್ಲೇ ಕರಿಬಹುದು. ಗೊತ್ತಾಯ್ತು? ಕುರ್ಚಿ, ಚೇರು, ಎಷ್ಟು ಸಾವಿರ ಕರಿಬಹುದು ನಾವು. ಅದೇ ರೀತಿಯಲ್ಲಿ ಏನು ಬಂತಲ್ಲಿ? ಮೃತ್ತಿಕೇತೇವ ಸತ್ಯಂ. ಮೃತ್ತಿಕೆಯಿಂದ ಮಾಡಿದ ಪದಾರ್ಥಗಳೆಲ್ಲ ಯಾವುದು? ಗಡಿಗೆ ಏನೇನೋ ಮಾಡಿಬಿಟ್ಟಿದ್ದಾನೆ, ಎಲ್ಲ ಮಿಥ್ಯ. ಮೃತ್ತಿಕ ಒಂದೇ ಸತ್ಯ. ಅದೇ ರೀತಿಯಲ್ಲೇ ಬ್ರಹ್ಮ ಒಂದೇ ಸತ್ಯ, ಸುಳ್ಳು ಅಂತ ಎಕ್ಸಾಂಪಲ್ ತೊಗೊಂಡ್ರು. ಅದಕ್ಕೆ ಹೇಳ್ತಾರೆ ಆ ಮಾತಿಗೆ ಅರ್ಥ ಅದಲ್ಲ. ಒಂದೇ ವಸ್ತುವಿಗೆ ಅನೇಕ ಹೆಸರುಗಳನ್ನು ಕರಿಬೋದು. ಆದರೆ ಮೃತ್ತಿಕಾ ಇತ್ತೇವ ಸತ್ಯಂ. ಮೃತ್ತಿಕಾ ಅನ್ನೋದೇನದು? ಸಂಸ್ಕೃತ ಭಾಷೆ, ವೇದದ ಪದ. ಅದು ನಿತ್ಯ. ಅದು ಉಳಿದ ಮಾತುಗಳು ಸುಳ್ಳಲ್ಲ, ಅನಿತ್ಯ. ಅವು ಉಳಿದ ಭಾಷೆಗಳು ಅನಿತ್ಯ, ಸಂಸ್ಕೃತ ನಿತ್ಯ. ಅರ್ಥ ಆಯ್ತಾ? ಸಂಸ್ಕೃತ ನಿತ್ಯ ಯಾತಕ್ಕೆ ಅಂದರೆ ಅದು ಕೆಡೋ ಚಾನ್ಸಸ್ಸೇ ಇಲ್ಲ. ವೇದ ಭಾಷೆ ಇರೋದೇ ಸಂಸ್ಕೃತದೊಳಗೆ. ವೇದ ನಿತ್ಯ ಅಂದಮೇಲೆ ಸಂಸ್ಕೃತ ಏನಾಯಿತು? ನಿತ್ಯ ಆಗೋಯ್ತು. ಉಳಿದ ಯಾವ ಭಾಷೆಯ ಸಾಹಿತ್ಯವನ್ನು ಕೂಡ ಅಪೌರುಷೇಯ ಅಂತ ಕರೆದಿಲ್ಲ. ಅಪೌರುಷೇಯ ಅಂತ ಕರೆಸ್ಕೊಂಡಿರೋದು ವೇದ ಒಂದೇ. ಅದಿರೋದು ಸಂಸ್ಕೃತದಲ್ಲಿ. ಅಂದಮೇಲೆ ವೇದ ಏನಾಯ್ತು? ಅಲ್ಲಿಗೆ ಸಂಸ್ಕೃತ ಏನಾಯಿತು? ನಿತ್ಯ ಆಯಿತು. ಅದಲ್ಲಿ ಹೇಳಕ್ಕೆ ಹೊರಟಿದ್ದಾರೆ ಹೊರತು ಏನಂತ ಹೇಳಕ್ಕೆ ಹೊರಟಿಲ್ಲ. ಮೃತ್ತಿಕೆ ಒಂದೇ ಸತ್ಯ, ಸುಳ್ಳು ಅಂತ ಹೇಳಕ್ಕೆ ಹೊರಟಿಲ್ಲ. ಹಾಗಿದ್ದರೆ ವಿವಿಧ ಪ್ರಕಾರಗಳಿದೆ, ವಿಕಾರ ಇದೆ. ಅನೇಕ ಮಣ್ಣಿಗೆ ಏನೇನೋ ಪದಾರ್ಥ ಮಾಡಿಬಿಟ್ಟಿದ್ದಾನೆ. ಅವು ಏನಾಯ್ತು? ಅಲ್ಲಿಗೆ ಎಲ್ಲ ಒಡೆದೋಯ್ತು, ಕೊನೆ ಮಣ್ಣಾಯಿತು. ಅಲ್ಲಿ ಮಣ್ಣು ಸತ್ಯ ಅಂತ ಏನರ್ಥ? ಈಗ ಅದರ ರೂಪಗಳೆಲ್ಲ ಅನಿತ್ಯ, ಮಣ್ಣು ನಿತ್ಯ ಅಂತಾಯಿತು. ನಿಮ್ಮ ಅರ್ಥ ಇಟ್ಕೊಂಡ್ರೂ ಕೂಡ ಏನಾಗಲಿಲ್ಲ, ಅದಕ್ಕೆ ಸುಳ್ಳು ಅಂತ ಅರ್ಥ ಬರಲಿಲ್ಲ. ಅರ್ಥ ಆಯ್ತಾ? ಮನೆ ಕಟ್ಟಿದ ಬೀಡಿಸ್ತ,
ಮನೆ ಅನಿತ್ಯ ಆಯಿತು, ಪದಾರ್ಥಗಳು ಮೆಟೀರಿಯಲ್ ಅನಿತ್ಯನಾ? ಅನಿತ್ಯ ಅಲ್ಲ ಅವೆಲ್ಲ. ಫಾರಮ್ ಎಲ್ಲ ಬೇರೆ ಫಾರಮ್ ಬಂದು ಹೋಯ್ತು ಅಷ್ಟೇ. ನೀರು ಚೆನ್ನಾಗಿ ಕಾಯಿಸಿಬಿಟ್ಟ, ಆಮೇಲೆ ಪಾತ್ರೆ ಒಂದು ಹನಿ ನೀರು ಕೂಡ ಇಲ್ಲ, ಮುಟ್ಟಿ ಬಿಸಿ ಒಂದು ಮೆಟೀರಿಯಲ್ ಡ್ರೈ ಅಪ್ ಆಗಿಬಿಟ್ಟಿದೆ. ನೀರು ನಾಶ ಆಗಿಲ್ಲ, ಶೂನ್ಯ ಆಗಿಲ್ಲ. ಏನಾಯ್ತದು? ಎವಾಪ್ರೇಟ್. ಅದಕ್ಕೆ ಲ್ಯಾಬ್ರೇಟ್ರಿಯಲ್ಲಿ ಏನು ಮಾಡ್ತಾರೆ, ಡಿಸ್ಟಿಲ್ ಮಾಡ್ಬೇಕಾದ್ರೆ ಅದು ಮತ್ತೆ ಕೂಲ್ ಮಾಡಿ ಬಿಡ್ತಾರೆ, ಶುದ್ಧವಾದ ನೀರು. ಮಳೆ ನೀರಿನ ಕಾನ್ಸೆಪ್ಟೇ ಅದು. ಮಳೆ ನೀರು ಯಾತಕ್ಕೆ ಶುದ್ಧ ಅಂದರೆ ಸೂರ್ಯನ ಬೆಳಕಿಗೆಲ್ಲ ಏನಾಗುತ್ತೆ, ಮತ್ತೆಲ್ಲ ವಾಪಸ್ ಬರುತ್ತೆ ಅಷ್ಟೇ. ಅದಕ್ಕೆ ಉತ್ತರಾಯಣ ದಕ್ಷಿಣ ಅದಕ್ಕೆ ಮಾಡಿರೋದು. ದಕ್ಷಿಣಾಯನ ಉತ್ತರಾಯಣ ಪೂರ್ತಿ ಸೂರ್ಯ ಭಾರಿ ಬಿಸಿ ಎಳ್ಕೊಂಡ್ಬಿಡ್ತಾನೆ ಮೇಲಕ್ಕೆ, ದಕ್ಷಿಣ ಎಲ್ಲ ವಾಪಸ್ ಕೊಡ್ತಾರೆ. ಆ ನೀರೇನು ಪ್ಯೂರಿಫೈಯೇ ಬಂತು. ಇವ್ರೇನು ಮಾಡ್ತಾರೆ, ರಿಯೂಸ್ ಮಾಡ್ತಾ ಇದ್ದಾರೆ, ರೀಸೈಕಲ್ ಮಾಡ್ತಾ ಇರ್ತಾವೆ. ಬಟ್ ಕುಡಿಲಿಕ್ಕೆ ಉಪಯೋಗಿಸ್ತಾ ಇಲ್ಲ ಅದರ. ಏನೇ ಮಾಡಿದರೂ ಕೂಡ ಅಷ್ಟು ಶುದ್ಧ ಆಗಲ್ಲ ಅಂತ ಗೊತ್ತು ಅವರಿಗೆ, ಅಷ್ಟು ಶುದ್ಧ ಆಗೋದಿಲ್ಲ ಅಂಥೇಳಿ. ಆದರೆ ಅದು 100% ಶುದ್ಧ. ಇದೆಲ್ಲ ನೋಡಿದ್ರೆ ಏನಾಯ್ತು, ಈಗ ಅನಿತ್ಯತ್ವದ ಅರ್ಥನೇ ಬಿಟ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಅನಿತ್ಯ ಅನ್ಬೇಕು ಅಲ್ಲಿ ಅಸತ್ಯ ಅಂದ್ಬಿಡ್ತಾರೆ ಅಷ್ಟೇ. ತಪ್ಪದು. ಇವತ್ತು ಕೆಲಸ ಮಾಡಿ ರಿಟೈರ್ ಬಿಟ್ಟೆ, ಕೆಲಸ ಅಸತ್ಯನ ಈಗ? ಮತ್ತು ಪರೀಕ್ಷೆ ಹೋಗಿಬಿಡುತ್ತೆ, ಅವ್ರಿಗೆ ಅಪಸತ್ಯ ಆಗಿಬಿಟ್ರೆ ಸಂಬಳ ಎಲ್ಲ ಜೀರೋ ಆಗಿಬಿಡುತ್ತೆ. ಮತ್ತು ಯಾವುದ್ರಲ್ಲಿ ಬರ್ತಾ ಇದ್ದೀರಿ ಹಾಗಿದ್ರೆ ನೀನೀಗ? ಕೆಲಸ ಅನಿತ್ಯ, ಅದಷ್ಟೇ ಹೊರತು ಬೇರೆ ಅಲ್ಲ. ಸೊ ಎಲ್ಲೆಲ್ಲಿ ಅವರ ಅಸತ್ಯ ಅಂತ ಹೇಳ್ತಾರೆ, ಈ ಸಂಸಾರ ಸುಳ್ಳು ಅಂದ್ಬಿಡ್ತಾರೆ. ಅಲ್ಲ, ಅನಿತ್ಯ ಅಂತ ಹೇಳಿ ಸಾಕು. ಸಿಟಿ ಬಸ್ ಅನಿತ್ಯ, ಸುಳ್ಳಾಗಿದ್ರೆ ಬಂದು ಸುಳ್ಳಾಗಿಬಿಡತ್ತೆ. ಸಿಟಿ ಬಸ್ ಅನಿತ್ಯ, ಗೊತ್ತಾಯ್ತಾ? ನೀವು ಎಲ್ಲ ಬೆದರಿ ಹೋಗ್ತಿದ್ದೀರಿ, ಉಪಯೋಗ ಇಲ್ಲ. ಅದು ಲಿಂಕ್ ಕೊಡ್ಲಿಕ್ಕೆ ಬೇಕಾದ ಬಸ್ ಸ್ಟ್ಯಾಂಡಿಗೆ ಹೋಗ್ಲಿಕ್ಕೆಲ್ಲ ಬೇಕಾಯ್ತು. ಅಲ್ಲಿಂದ ಮುಂದೆ ಹೋಯ್ತು. ಅದು ಕೂಡ ಎಲ್ಲಿವರೆಗೂ ಒಂದು ಸ್ಟೇಜ್, ಅಲ್ಲೇ ಮತ್ತೆ ಬಸ್ ಚೇಂಜ್ ಮಾಡ್ತಾ ಆಯಿತಾ. ಹೋಗಿ ಬಂದಿದ್ದೊಂದು ಏನಾಯಿತು, ಸತ್ಯ ಅಂದರೆ ನಿತ್ಯ. ಉಳಿದೆಲ್ಲ ಏನಾಯಿತು, ಆ ಪದಾರ್ಥ ಇನ್ನೊಂದು ಸತ್ವ ಅದು ಬಸ್ ಇರಲಿಕ್ಕೇ ಇಲ್ಲ. ಆ ಬಸ್ಸು ಹಳೇದಾಗಿರುತ್ತೆ, ಹೋಗಿಬಿಡುತ್ತೆ ಆ ಕಡೆ. ಆದರೆ ಬದರಿ ಹೋಗಿಲ್ಲ, ಹಾಗೇ ಇದೆ. ಯಾತ್ರೆ ಮಾಡಿದ ಪುಣ್ಯ ಹಾಗೇ ಇದೆ. ಈ ವ್ಯವಹಾರ ಮಾಡಿದಾಗ ಯಾರು ಬೇರೆ ಅರ್ಥ ಬರೋದು, ಎಲ್ಲೆಲ್ಲಿ ಯಾರು ಉಪಯೋಗಿಸ್ತಾರೆ ಅದೆಲ್ಲ ಅದೇ ಅರ್ಥಲ್ಲೇ ಉಪಯೋಗಿಸೋದು. ಸತ್ಪುರುಷ, ಇರೋ ಪುರುಷ ಅಲ್ಲ, ಒಳ್ಳೆಯ ಪುರುಷ. ಒಳ್ಳೆಯ ಇರೋ ಅಂಥ ಅರ್ಥ ಬರಲೇ ಇಲ್ಲ ಅದಕ್ಕೆ. ಆದ್ದರಿಂದ ಈ ಮಾತಿಗೆ ಅರ್ಥ ಅಲ್ಲ. ಅನಿತ್ಯತ್ವಾತ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನೇ. ಬೃಹತ್ ಭಾಷೆಯಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಮೇಲೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ವಿಷ್ಣುವರ್ಧನದಲ್ಲಿ ಹೇಳ್ತಾರೆ. ಇಲ್ಲಿ ಪ್ರಕರಣ ಚಿಕ್ಕದಾಗಿ ಹೇಳ್ತಾರೆ, ಅದು ದೊಡ್ಡ ಪ್ರಕರಣ. ಮಣ್ಣು ನಿತ್ಯನೇ, ಅವ್ರ ಪ್ರಕಾರ ನಿತ್ಯ. ಆದರೆ ಅವ್ರ ಪ್ರಕಾರ ಅದೊಂದೇ ಸತ್ಯ, ವಿಕಾರಗಳು ಸುಳ್ಳು. ಈ ವಿಕಾರಗಳು ಸುಳ್ಳಾಗೋದಾದರೆ ಮಣ್ಣು ಸುಳ್ಳಾಗಬೇಕು. ಯಾತಕ್ಕೆ? ಪ್ರಳಯ ಕಾಲದಲ್ಲಿ ಅದು ಹೋಗಿಬಿಡುತ್ತಲ್ಲ, ಅದು ದೃಷ್ಟಾಂತ ತೊಗೊಳ್ಬಾರದು ಅಂತಾರೆ. ನೀವು ಕೊಡ್ತಾ ಇರೋದು ದೃಷ್ಟಾಂತ, ಇಂದ ತೊಗೋಬೇಕು ನಾವೀಗ. ಥಿಯರಿ ಸರಿ ಇದ್ದಾಗ ದೃಷ್ಟಾಂತ ಟೂ ಮಚ್ ಮಾಡಬಾರ್ದು. ನೀವು ಥಿಯರಿ ದೃಷ್ಟಾಂತದಿಂದನೇ ಥಿಯರಿ ಮಾಡ್ಲಿಕ್ಕೆ ಹೊರಟಾಗ ನೀವೀಗ ನಾವೇನು ಮಾಡೋಕ್ಕಾಗ, ಡೀಟೇಲಾಗ ನೋಡಬೇಕಾಗತ್ತೆ. ಅನಿತ್ಯತ್ವಾತ್ ಶ್ವಾಸ ಏನು ಹೇಳ್ತಾರೆ, ಸಾಂಕೇತಿಕಂ ನಾಮ ಅಪ್ರಧಾನಂ. ಗೊತ್ತಾಯ್ತಾ? ಅಂದರೆ ಸಂಸ್ಕೃತ ನಿತ್ಯ, ಅದು ಪ್ರಧಾನ. ಉಳಿದ ಭಾಷೆಗಳು ಅನಿತ್ಯ, ಆದ್ದರಿಂದ ಅವು ಸುಳ್ಳಲ್ಲ, ಅಪ್ರಧಾನ. ಅರ್ಥ ಆಯ್ತಾ? ಈಗ ಶಾಸ್ತ್ರ ಸಂಸ್ಕೃತದಲ್ಲೇ ಓದಬೇಕು ಅಂತ ಆಗಿಬಿಟ್ಟಿದೆ. ಇಲ್ಲದವ್ರು ಏನಾಗುತ್ತದು, ಸಂಸ್ಕೃತದಲ್ಲಿ ಓದಿ ಹೋಗಿಬಿಟ್ರೆ ಕಾನ್ಸೆಪ್ಟ್ ಅರ್ಥ ಕರೆಕ್ಟೇ, ಅದೇ ಭಾಷೆ ಉಳಿಯೋದಿಲ್ಲ. ವಿಷಯ ಕಾನ್ಸೆಪ್ಟ್ ಸತ್ಯ ಆಯಿತು, ನಿಮ್ಮ ಭಾಷೆ ಅನಿತ್ಯ ಆಗಿಬಿಟ್ರೆ ಮತ್ತೆ ಹೊಸದಾಗಿ ತಿಳ್ಕೊಬೇಕಾಯ್ತು. ಅದು ಬೇಕಿಲ್ಲ. ಅನಿತ್ಯತ್ವ ಸಾಂಕೇತಿಕಂ, ಇವೆಲ್ಲ ಸಾಂಕೇತಿಕ ಹೆಸರುಗಳು. ಸಾಂಕೇತಿಕ ಅಂದ್ರೇನು? ಇವತ್ತು ಹೇಗೇನೆ ಇವತ್ತು ರಿವರ್ ಅಂತಿದೆ, ಅದನ್ನು ಎಟಿಮಾಲಜಿ ಮಾಡಿ ನೋಡಂತೀಗ ಅವೆಲ್ಲ ಇಲ್ಲ ಅದಕ್ಕೆ ಸಂಸ್ಕೃತದಲ್ಲಿ. ಬಟ್ ಎಟಿಮಾಲಜಿ ಮಾಡೋಕ್ಕೆ ಸಂಸ್ಕೃತ ಪ್ರತಿಯೊಂದು ಪದವನ್ನು ಏನು ಮಾಡ್ಲಿಕ್ಕೆ ಬರುತ್ತೆ, ನಮಗೆ ನಿರ್ವಚನ ಮಾಡ್ಲಿಕ್ಕೆ ಬರುತ್ತೆ. ಪ್ರತಿಯೊಂದು ಪದ ನಿರ್ವಚನ ಮಾಡ್ಲಿಕ್ಕೆ ಬರುತ್ತೆ. ಅಂದರೆ ಪದ ಅರ್ಥವತ್ತಾಗಿದೆ ಅಂತ ಅರ್ಥ. ಅರ್ಥವತ್ತಾದ ಪದ ಅದು. ಯಾವುದೇ ಪದ ಉಪಯೋಗಿಸಿದ್ರು ಅದು ಅರ್ಥ ಅದು ಸೇರಿಕೊಂಡಿರುತ್ತೆ. ಇದು ಹಾಗಲ್ಲ, ಸಾಂಕೇತಿಕ. ಈ ಪದ ಹೀಗೆ, ಈ ಪದಕ್ಕೆ ಈ ಅರ್ಥ ಕನ್ವೆನ್ಷನಲ್ಲಿ. ಈ ಉದಾಹರಣೆಗೆ ಒಂದು ಬಂಗಾರ ಇದೆ, ಅದರ ವ್ಯಾಲ್ಯೂ ಕರೆಕ್ಟ್. ಅದು ನೋಟ್ ಇದೆ, ಅದರ ವ್ಯಾಲ್ಯೂ ಏನದು, ಇವ್ರು ಮೇಲೆ ಹಾಕಿರೋದು ಅಷ್ಟೇ. ಅದು ಇನ್ವ್ಯಾಲ್ಯೂ ಬ್ಯಾಂಡಿರೋ ಏನು ಬೆಲೆ ಇಲ್ಲ. ಅದು ಪೇಪರ್ ಬೆಲೆನೂ ಇಲ್ಲ. ನೋಟ್ ಬ್ಯಾನ್ ಅಂದರೆ ಅದು ಇಟ್ಕೊಂಡ್ರೆ ಅಪರಾಧ ಕೊನೆಗೆ. ಪೇಪರ್ ಇಟ್ಕೊಂಡ್ರೆ ಅಪರಾಧ ಅಲ್ಲ, ಅದು ಬ್ಯಾನ್. ಆದ್ರೆ ಬಂಗಾರ ಹಾಗಲ್ಲ, ಬಂಗಾರದ ವ್ಯಾಲ್ಯೂ ಇದೆ, ಹೋಗಿಲ್ಲ. ಅದು ಮೆಟೀರಿಯಲ್ ವ್ಯಾಲ್ಯೂನೇ ಅದಕ್ಕಿದೆ. ಇನ್ಫ್ಯಾಕ್ಟ್ ಮೆಟೀರಿಯಲ್ ವ್ಯಾಲ್ಯೂ ಮೇಲೆ ಎಲ್ಲ ಮಾಡೋದು. ಇಲ್ಲಿ ಸುಮ್ಮನೆ ರಿಪೀಟ್ ಮಾಡಾಕ್ಬಿಟ್ರೆ ಪಂಜಿತ ಆಗುತ್ತೆ. ಮೆಟೀರಿಯಲ್ ಇರಬೇಕು ಅದಕ್ಕಷ್ಟು. ಆ ದೃಷ್ಟಿಯಲ್ಲಿ ಸಾಲ ಕೊಡಬೇಕಾದ್ರೆ ನೋಡ್ತಾ ಅಷ್ಟು ಮೆಟೀರಿಯಲ್ ಇಲ್ಲದ ಮಾತ್ರ ಅದು ಸೆಕ್ಯೂರಿಟಿ ಅಲ್ಲ. ಅದು ನೋಟ್ ಕೊಟ್ಟಿಟ್ಬಿಟ್ಟು ಸೆಕ್ಯೂರಿಟಿ ಇಟ್ಬಿಟ್ರೆ ಸಾಲ, ಅದೇ ನೋಟ ಇದೆ, ಸಾಲ ಹಾಕ್ಕೋಬೇಕು. ಅದಕ್ಕೆ ನೋಟ ಇಡೋದಾದರೆ ಸಾಲ ಹಾಕಬೇಕು. ನೀವು ದೊಡ್ಡ ಒಂದು ಕೋಟಿ ರೂಪಾಯಿ ನೋಟ್ ಕೊಡ್ತೀರಿ, ಕೋಟಿ ರೂಪಾಯಿ ಸಾಲ ಕೊಡ್ತೀರಿ, ಅದೇನಂತ ನೋಟ್ ಎಕ್ಸ್ಚೇಂಜ್ ಆಯ್ತು ಹೊರತದು ಇದಾಗಲಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡಾಗ ನಿತ್ಯ ಅನಿತ್ಯದ ಬಗ್ಗೆ ಕ್ಲಾರಿಟಿ ಇರಬೇಕು ನಮಗೆ. ಗೊತ್ತಾಯ್ತಾ? ಅವ್ರು ಹೇಳಿದ್ದನ್ನೆಲ್ಲ ಯೋಚನೆ ಮಾಡಿ. ಹೇಳೋ ಕೇಸುಗಳೆಲ್ಲ ಅನಿತ್ಯದ ಕೇಸುಗಳೇ ಹೊರತು ಸುಳ್ಳು ಅನ್ನೋ ಕೇಸುಗಳು ಅಲ್ಲೇ ಅಲ್ಲ. ನೀವು ಕೊಟ್ಟ ದೃಷ್ಟಾಂತ ನಮ್ಮ ಕಡೆ ಆಯ್ತು. ಈಗ
ನೀವು ಕೊಟ್ಟ ದೃಷ್ಟಾಂತ ಅನಿತ್ಯತ್ವ ಪ್ರೂವ್ ಮಾಡುತ್ತೆ ಹೊರತು ಸತ್ಯತ್ವ ನೆಗೆಟ್ ಮಾಡಲಿಲ್ಲ, ಅಸತ್ಯತ್ವ ಪ್ರೂವ್ ಮಾಡಿಲ್ಲ. ಅದು ಸಾಂಕೇತಿಕಂ ನಾಮ ಅಪ್ರಧಾನಂ ನಿತ್ಯತ್ವಾತ್ ಮೃತ್ತಿಕಾದಿನಾಮೈವ ಪ್ರಧಾನಂ. ಸಂಸ್ಕೃತ ಹೆಸರುಗಳು ಪ್ರಧಾನ. ಈಗ ಸಂಸ್ಕೃತ ಭಾಷೆ ಕಲಿತ ಸತ್ತೋದ, ಒಂದು 10 ವರ್ಷ ಮೇಲೆ ಹುಟ್ಟಿದ, ಮತ್ತು ಸಂಸ್ಕೃತ ಸಿಗುತ್ತೆ ಮತ್ತೆ ಅವನಿಗೆ. ಈಗ ಸಂಸ್ಕೃತ ಇರುತ್ತೆ, ಯಾವುದೋ ಭಾಷೆ ಓದಿ ಹೋಗಿಬಿಟ್ಟ, ಅಷ್ಟೊತ್ತಿಗೆ ಭಾಷೆ ಇರೋದೇ ಇಲ್ಲ. ಇನ್ನು ಓದಿದ್ದೇನಾಯ್ತು, ಈಗ ಹೋಯ್ತು, ಓದಿದ್ದೆಲ್ಲ ಹೋಗಿಬಿಡ್ತು. ಯಾಕೆ? ಆ ಭಾಷೆನೇ ಇಲ್ಲ ಈಗ. ಈ ಸಂಸ್ಕೃತ ಭಾಷೆ ಯಾವಾಗಲೂ ಇರೋದನ್ನ ಏನಾಗುತ್ತದ, ಆ ಭಾಷೆ ವಿಷಯ ಎರಡು ಹಾಗೆ ಉಳ್ಕೊಂಬಿಡೋದು. ವಿಷಯ ಉಳ್ಕೊಂಡಿತು, ಭಾಷೆ ವಿಷಯ ಅಥವಾ ಹೇಳೋಕ್ಕೆ ಭಾಷೆ ಬೇಕು. ಭಾಷೆ ಇಲ್ಲೊಂದೇನು ಏನಾಯ್ತು, ಈಗ ಮೂಕ. ಹೇಳಬೇಕಾಗಿದೆ, ಅವ್ನು ಹೇಳೋಕ್ಕಾಗ್ತಾ ಇಲ್ಲ, ಅವನಿಗೆ ವಿಷಯ ಗೊತ್ತಿದೆ, ಹೇಳೋಕ್ಕಾಗ್ತಾಯಿಲ್ಲ, ಆ ಸ್ಥಿತಿ ಬಂದ್ಬಿಡೋದು. ಆದರೆ ಸಂಸ್ಕೃತ ಕಲಿತವ್ರಿಗೆ ಒಂದು ಗ್ಯಾರಂಟಿ ಏನು ಅಂದರೆ, ಮತ್ತು ಇವತ್ತು ಇಂಗ್ಲೀಷ್ ಕರೀತಾರೆ, ಬೇರೆ ದೇಶಕ್ಕೆಲ್ಲ ಹೋಗಿ ಬರ್ಬೋದು, ಕನ್ನಡದಲ್ಲಿ ಹೋಗಿ ಬರೋಕ್ಕೆ ಬರೋದಿಲ್ಲ. ಬೇರೆ ಒಬ್ಬರು ಇಂಗ್ಲೀಷ್ ಕಲ್ತ್ಕೊಂಡೇ ಹೋಗ್ತಾರೆ. ಬೇರೆ ಹೇಳೋಕ್ಕೆ ಹೋಗ್ಬೇಕಾದ್ರೆ ಸಂಸ್ಕೃತ ಒಂದೇ ಇರೋದಾದ್ದರಿಂದ ಇವರೆಲ್ಲ ಏನು ಮಾಡಬೇಕಾಗತ್ತೆ, ಹೀಗೆ ಮಡಿಕೊಂಡು ಹೇಳಬೇಕಾಗತ್ತೆ ಹೊರತು ಮಾತಾಡೋಕ್ಕೆ ಬರೋದಿಲ್ಲ. ಸಂಸ್ಕೃತ ಎಲ್ಲ ಕಡೆ ಇದೆ, ಅದನ್ನು ಅಲ್ಲಿ ಹೇಳ್ತಾ ಇದೆ. ಸಂಸ್ಕೃತದ ಭಾಷೆ ನಿತ್ಯ ಹೇಗೋ ಹಾಗೆ ಉಳಿದೆಲ್ಲವೂ ಅನಿತ್ಯ, ದೇವರು ನಿತ್ಯ. ಆದ್ದರಿಂದ ಅದನ್ನು ತಿಳ್ಕೊಂಬಿಟ್ಟಿಯಾ ಅಂತ ಕೇಳೋದಕ್ಕೆ ಹೊರಟಿದ್ದಾರೆ. ಈ ಪ್ರಶ್ನೆ ಬಂದಿದ್ದು ಎಲ್ಲಿ ಅಂದರೆ, ಯಾವ ಒಂದನ್ನು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೆ ದೃಷ್ಟಾಂತ ಕೊಟ್ಟರು. 100 ಬಂಗಾರ ಪಾತ್ರೆ ತೋರಿಸ್ಬಿಟ್ಟ. ಬಂಗಾರ ಅರ್ಥ ಆಯ್ತು, ಈಗ ಅಂಗಡಿ ಹೋಗ್ತವ ಬಂಗಾರ ತಂದ. ಈಗ ಅಂದರೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅವರಿಗೆ. ಈ ಪಾತ್ರೆಗಳು ಯಾವುದು ಆಮೇಲೆ ತೆಗೆದು ಹಾಕ್ಬಿಟ್ರೆ ಎಲ್ಲ ಕೂಡ ಬಂಗಾರ ತಲೆ ಕೂತಿ ಇದು ಬಂಗಾರ ಅಂತ ಹೇಳ್ತಾನೆ. ಅದು ದೃಷ್ಟಾಂತ ಹೇಳ್ತಿದ್ದಾರೆ ಆ ರೀತಿ. ಸೊ ದೇವರೊಬ್ಬರು ತಿಳ್ಕೊಂಡ್ಬಿಟ್ರೆ ಏನಾಯ್ತು, ಅಲ್ಲಿಗೆ ಇಡೀ ಜಗತ್ತು ತಿಳಿದಾಗ್ಲಿಕ್ಕ. ದೇವರು ಒಂದನ್ನು ತಿಳಿದೇ ಹೋಗಿಬಿಟ್ರೆ ಎಲ್ಲ ತಿಳಿದಿದ್ದರೂ ಕೂಡ ಅವನು ಏನೂ ತಿಳಿದಿಲ್ಲ ಅಂತ ಅರ್ಥ. ಪ್ರಧಾನ ಅಪ್ರಧಾನ ಎಲ್ಲಿ ಬಂತಿದ್ದೆಲ್ಲ ವಿಷಯ ಕ್ಲಿಯರಾಗಿ ಎಲ್ಲಿ ಬಂತಿದ್ದು? ಕರೆಕ್ಟ್, ಎಲ್ಲಿ ಕರೆಕ್ಟ್? ನಾವು ಹೇಳ್ತಿರೋದು ಕರೆಕ್ಟ್, ಅದು ಅವ್ರು ಹೀಗೆ ಹೇಳಿಲ್ಲ, ಅವ್ರು ಹೇಳಿದ್ದಲ್ಲ, ನಾವು ಹೇಳ್ತಿರೋದು ಇದ್ರ ಕರೆಕ್ಟ್ ಅಂತ ಒಪ್ಪುಗಡ ಆಯ್ತೀವಿ. ಅದಕ್ಕೇನೆ ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರ ಮುಚ್ಚತೆ ಹಿಸ. ಗೊತ್ತಾಯ್ತಾ? ಆ ಬಿಲ್ಡಿಂಗ್ ನೋಡಿದ ಕೆಲಸ ಆಗಲಿಲ್ಲ, ಬಿಲ್ಡಿಂಗ್ ನೋಡಿದ ಹೋಗಿ ಆಫೀಸ್ಗೆ ಹೋಗಿ ಬಂದ, ಭಾರಿ ಬಿಲ್ಡಿಂಗ್ ಜೋರಾಗಿದೆ ಅಂತ ಹೇಳಿದ. ಕೆಲಸ ಅರೆ ಬಿಲ್ಡಿಂಗ್ ನೋಡಿದೆ ಅಷ್ಟೇ, ಒಳಗೆ ಹೋಗಲೇ ಇಲ್ಲ ಅವನು. ಒಳಗೆ ಹೋದ, ಎಲ್ಲೆಲ್ಲ ಹುಡುಕಿ, ಅಲ್ಲಿ ಯಾರು ಖಾಲಿ ಇದ್ದಾಗ ಹೋದ, ಉಪಯೋಗ ಆಗಲಿಲ್ಲ. ಆಮೇಲೆ ಎಲ್ಲರೂ ನೋಡಿದೆ, ಕೆಲಸ ಆಗಲಿಲ್ಲ. ಚೀಫ್ ನೋಡಬೇಕಾಗಿತ್ತು, ಮುಖ್ಯಸ್ಥ ನೋಡ್ಬಿಟ್ರೆ ಕೆಲಸ ಆಗ್ತಿದೆ. ಅವ್ರಿಗೆ ಯಾರೂ ಪವರ್ ಇಲ್ಲ, ಉಳಿದವ್ರಿಗೆ ವಿಷಯನೂ ಗೊತ್ತಿರೋದಿಲ್ಲ, ಗೊತ್ತಿದ್ರು ಕೂಡ ಏನು ಮಾಡ್ಲಿಕ್ಕೂ ಬರೋದಿಲ್ಲ ಅವ್ರಿಗೆ. ಮುಖ್ಯಸ್ಥ ಏನು ಮಾಡ್ತಾನೆ, ಮತ್ತೆ ಹೋಗೋ ಒಂದು ತೀರ್ಮಾನ ಆಗುತ್ತೋ ಎಲ್ಲ ಗ್ಯಾರಂಟಿ ಆಗಿಬಿಡುತ್ತೆ ಮುಗಿದು. ಅಲ್ಲಿವರೆಗೂ ಏನಿರೋದು ವಿವರಿಂಗ್ ಹೊರಟೋಯ್ತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜಗತ್ತಲ್ಲಿ ಎಷ್ಟು ತಿಳ್ಕೊಂಡು ಅವನು ಒಂದು ದೊಡ್ಡ ಆಫೀಸ್ನಲ್ಲಿ ಎಲ್ಲ ಹುಡ್ಕೋಕೆ ಹೋಗ್ತಾನೆ. ದೊಡ್ಡ ಬಿಲ್ಡಿಂಗು ತನ್ನ ಅಲ್ಲಿ ಸೀದಾ ಹೋಗ್ತಾನೆ, ವಾಪಸ್ ಬಂದುಬಿಡ್ತಾನೆ, ಅಷ್ಟು ಬೇರೆ ಕಡೆ ಹೋಗೋದಿಲ್ಲ. ಆದರೆ ಆಫೀಸರಿಗೆ ಏನು ಗೊತ್ತಿದೆ, ಕಂಪ್ಲೀಟ್ ಗೊತ್ತಿದೆ. ಅದು ಆಫೀಸರ್ ಕಂಪ್ಲೀಟ್ ಗೊತ್ತಿರೋದ್ರಿಂದ ಆಫೀಸರ್ ಒಬ್ಬ ನಮಗೆ ಗೊತ್ತಾದರೆ, ಅವ ನಮಗೆ ಪರಿಚಯ ಆಗಿಬಿಟ್ರೆ ಮುಗಿದೇ ಹೋಯ್ತು. ಕೂತಲ್ಲಿ ಎಲ್ಲ ತರಿಸ್ಕೊಡ್ತಾರೆ, ಎಲ್ಲೇ ಹೋಗಬೇಕಾಗಿಲ್ಲ. ಅವ್ನು ಬೇಡ ಅಂತ ತಕ್ಷಣ ಪಟಪಟದೊಂದು ಇಡ್ತಾರೆ, ನಾನು ಹೇಳಿದ್ದಲ್ಲ ಅಂತ ತೊಗೊಂಡು ಬಾ, ಇನ್ನು ತೊಗೊಂಡು ಬಾ ಅಂತ. ಇಲ್ಲದ ಹೋದರೆ ಹೋಗ್ರಿ, ಅಲ್ಲಿ ಕೇಳೋಗ್ರಿ ಅಂತ. ಅದು ದೇವ್ರ ಪ್ರಧಾನಗಿರುವ ಅಪ್ರಧಾನ ವ್ಯತ್ಯಾಸ ತುಂಬ ಇದೆ. ಅದನ್ನೆಲ್ಲ ಹೇಳೋದಕ್ಕೆ ಹೊರಟಿರೋ ಭಾಗ ಅದು. ಪ್ರಧಾನ ಜ್ಞಾನಾತ್ ಅಪ್ರಧಾನಂ ಜ್ಞಾತಮಿವ ಭವತಿ. ಗೊತ್ತಾಯ್ತಾ? ಪ್ರಧಾನ ಜ್ಞಾನಾತ್ ಅಪ್ರಧಾನಂ ಜ್ಞಾತಮಿವ ಭವತಿ. ಗೊತ್ತಾಯ್ತಾ? ಇಡೀ ಜಗತ್ತಿನಲ್ಲಿ ಬೆಂಗಳೂರಿಗೆ ಹೋಗಿ ಬಂದ ಅಂತ ಹೇಳ್ತಾರೆ, ಮಡ್ರಾಸ್ಗೆ ಹೋಗಿ ಬಂದ ಅಂತ ಹೇಳ್ತಾರೆ. ಹೇಳಿದ್ರೆ ಏನು ನೋಡಿದೆ ಅಂತ ಕೇಳ್ತಾರೆ. ಮದ್ರಾಸ್ ನಂಗೆ ಗೊತ್ತು, ಜೋರಾಗಿ ಹೇಳ್ತೇವೆ, ಸೀನ್ ಮಡ್ರಾಸ್ ಅಂತೆ. ಈಗ ಗಲ್ಲಿ ಗಲ್ಲಿ ನೀನು? ಏನು ಮೂರ್ರಾಗ ಬೀಚು ಗೀತರ ಹಾಕೊಂಡು ಒಳಗೆ ಬಂದಿರ್ತಾನೆ ಅಷ್ಟೇ. ಉಡುಪಿ ಕೃಷ್ಣ ದೊಡ್ಡ ಸರಸ ಅದು ಬಿಟ್ಟು ನೋಡಿರ್ತಾರೆ, ವಿಚಾರ ಬೇರೆ. ಉಡುಪಿ ಯಾತ್ರೆ ಆಗೋಯ್ತು, ಕಾಶಿಗೆ ಹೋದ, ಕಾಶಿ ಯಾತ್ರೆ ಆಗೋಯ್ತು. ಬದರಿಯಲ್ಲಂತೂ ಏನೇನೂ ನೋಡೋದಿಲ್ಲ, ಒಂದು ನಿರ್ಮಣದ ಮಾಡಿಕೊಂಡು ವಾಪಸ್ ಹೋಗೋಣ ಕೂತಿರ್ತಾರೆ ಅಷ್ಟೆ. ಬದರಿ ಯಾತ್ರೆ ಆಯಿತು. ಯಾಕೆ? ಪ್ರಧಾನ ಬದರಿ ಯಾತ್ರೆ ಅಲ್ಲಿವರೆಗೆ ಹೋಗಿದ್ದ ಲ್ಯಾಂಡ್ ಸ್ಲೈಡ್ ಆಯಿತು, ವಾಪಸ್ ಹೋಗ್ಬಿಟ್ಟು. ಇನ್ನೇ ಒಂದು 10 ಕಿಲೋಮೀಟ್ರ್ ಅಂತ ತಿಳ್ಕೊಬೋಣ, ಅದು ವೇಸ್ಟ್. ಬದರಿ ಯಾತ್ರೆ ಆಗಲೇ ಇಲ್ಲ. ಅದು ಒಂದಾಯಿತು, ದರ್ಶನ ಆಯಿತು. ಅದೇ ಹಾಗಿರೋದು ಹಾಗೆ. ದೇವರನ್ನು ತಿಳ್ಕೊಳ್ಳೋದೇ ಹೋದರೆ ಮನುಷ್ಯ ಜನ್ಮ ವ್ಯರ್ಥ. ಯಾಕೆ? ಪ್ರಧಾನ ವಸ್ತು ತಿಳ್ಕೊಳ್ಳೇ ಇಲ್ಲ ಅವರು. ಪ್ರಧಾನ ವಸ್ತು ತಿಳ್ಕೊಳ್ಳೋದೇ ಹೋದರೆ ಉಳಿದಿದ್ದೆಲ್ಲ ಎಷ್ಟು ತಿಳ್ಕೊಂಡ್ರೂ ಕೂಡ ಹೇಳ್ತಾರೆ, ಇದು ಪ್ರಧಾನ ಒಂದೇ ತಿಳ್ಕೊಂಡೆ, ಉಳಿದೇನೂ ತಿಳ್ಕೊಂಡಿಲ್ಲ, ಎಲ್ಲ ತಿಳ್ಕೊಂಡಾಗಾಯಿತು. ಪ್ರಧಾನವನ್ನು ತಿಳ್ಕೊಂಡೆ, ಉಳಿದೆಲ್ಲ ತಿಳ್ಕೊಂಬಿಟ್ಟಿದ್ದಾರೆ, ಏನೂ ತಿಳ್ಕೊಳ್ಳಿಲ್ಲ ಅಂತಾಯ್ತು. ಈಗ ನಮಗೆ ಶಾಸ್ತ್ರ ಯಾತಕ್ಕೆ ಓದಬೇಕು ಅಂತ ಅರ್ಥ ಆಗುತ್ತೆ. ಶಾಸ್ತ್ರ ಯಾವುದನ್ನು ಹೇಳುತ್ತೆ, ಯಾವಾಗಲೂ ಕೂಡ ಪ್ರಧಾನವಾದ ಹೇಳ್ತಾ ಇದೆ. ಆದ್ದರಿಂದ ಅದಕ್ಕೆ ಶಾಸ್ತ್ರಕ್ಕೆ ಭಾರಿ ಮಹತ್ವ ಬಂತು. ಏವಂ ಅದೆಲ್ಲ ಪದ ಓದ್ಕೋಬೇಕು. ಆಮೇಲೆ ಪ್ರಧಾನ, ಎಷ್ಟು ಸಿಂಪಲೆಸ್ಟ್ ಸೆಂಟೆನ್ಸ್ಗಳು. ಪ್ರಧಾನ ಜ್ಞಾನಾತ್ ಅಪ್ರಧಾನಂ ಜ್ಞಾತಮಿವ ಭವತಿ. ಅದನ್ನೇ ಬಾಲಸಂಗಮಪಿ ಬೋಧ ಯದೃಶ್ಯಂ ಅಷ್ಟೇ.
ಏವಂ ಪ್ರಧಾನಸ್ಯ ಪರಮಾತ್ಮನೋ ಜ್ಞಾನಾತ್ ಅಪ್ರಧಾನಂ ಜ್ಞಾತಮ್ಮಿವ ಭವತಿ. ಇನ್ನೂ ಕ್ಲಿಯರ್ ಮಾಡಿದರು. ಪ್ರಧಾನವಾದ ಪರಮಾತ್ಮನ ತಿಳ್ಕೊಂಡ್ಬಿಟ್ರೆ ಅಪ್ರಧಾನವಾದ ಎಲ್ಲ ವಸ್ತುಗಳನ್ನು ಕೂಡ ಇಡೀ ಜಗತ್ತು ದೇವ್ರ ಮುಂದೆ ಅಪ್ರಧಾನ. ಗೊತ್ತಾಯ್ತಾ? ತಿಳ್ಕೊಂಡಾಯ್ತು. ಪ್ರಾಧಾನ್ಯ ಜ್ಞಾಪನಾರ್ಥಮೇವ ಸೃಷ್ಟ್ಯಾದಿ ಕಥನಂ. ಯಾವುದೋ ಒಂದು ಪಾಪ ಇದರಲ್ಲಿ ಒಂದು ಇದು ಏನಿಟ್ಕೊಟ್ಟಿದ್ರು, ಗೋಲ್ಡ್ ಇಟ್ಕೊಟ್ಟಿದ್ರು, ಇವ್ರು ಪೇಪರ್ ಬಿಸಾಕಿಬಿಟ್ಟ. ಏನು ಕಳ್ಕೊಂಡ ಅವನೀಗ? ಅವನ ಪ್ರಕಾರ ಏನೋ ಪೇಪರ್ ಅವನು ಒಳಗಿರೋದು ಬಿಟ್ಟೇ ಬಿಟ್ಟ ಅವನು. ಸೊ ದೇವರು ಒಳಗಿದ್ದಾನೆ. ಎಲ್ಲಿದ್ದಾನೆ? ಒಳಗಿದ್ದಾನೆ ದೇವರು. ಯಾವುದ್ರೊಳಗೆ? ಎಲ್ಲದರೊಳಗಿದ್ದಾನೆ. ಅದು ಆ ಕಾನ್ಸೆಪ್ಟ್ ಇಲ್ಲದೆ ಹೋಗಿಬಿಟ್ರೆ ಏನಾಯ್ತು? ಅದಕ್ಕೆ ತಿಳ್ಕೊಂಡ ಜ್ಞಾನಕಾರ ಆಮೇಲೆ ಇಟ್ಟಿದ್ದೆ ಗೊತ್ತಾ ನಿಮಗೆ? ನಂಗೆ ಗೊತ್ತೇ ಇಲ್ಲ, ಬಿಸಾಕಿ ಎಲ್ಲೇ ಹೋಗ್ತಿದ್ದೆ ಅಷ್ಟು ಹೋಗಿಬಿಟ್ಟೆ ಅಂತ. ಓಪನ್ನೇ ಮಾಡಲಿಲ್ಲ ನಾವು, ಓಪನ್ನೇ ಮಾಡಲಿಲ್ಲ. ಇವಾಗ ತುಂಬ ಜನ ಹಾಗೆ ಆಗಿರೋ ಅಂತರ್ಯಾಮಿ ಕಾನ್ಸೆಪ್ಟೇ ಇಲ್ಲ. ಅದನ್ನ ಅರ್ಥ ಮಾಡ್ಕೊಡೋದು ಹೋದರೆ ಎಲ್ಲ ವೇಸ್ಟ್ ಆಗುತ್ತೆ. ಏವಂ ಪ್ರಧಾನಸ್ಯ ಪರಮಾತ್ಮನೋ ಜ್ಞಾನಾತ್ ಅಪ್ರಧಾನಂ ಜ್ಞಾತಮ್ಮಿವ ಭವತಿ. ಪ್ರಾಧಾನ್ಯ ಜ್ಞಾಪನಾರ್ಥಮೇವ ಸೃಷ್ಟ್ಯಾದಿ ಕಥನಂ. ಮುಂದೆ ಸೃಷ್ಟಿ ಹೇಳೋದು ಪ್ರಾರಂಭ ಮಾಡ್ತಾರೆ. ದೇವರಿಂದ ಆ ಸೃಷ್ಟಿಯಾತಿ ಈ ಸೃಷ್ಟಿ ಎಲ್ಲ ಹೇಳ್ಕೊತ ಹೋದ. ಕೆಲವರೆಲ್ಲ ಸೃಷ್ಟಿ ಕಡೆ ಗಮನ ಹೋಗಿಬಿಡ್ತು, ಉಳಿದವ್ರಿಗೆ ಆ ಕಡೆ ಗಮನ ಹೋಯಿತು, ಸೃಷ್ಟಿ ಮಾಡಿದವ್ರ ಕಡೆ ಗಮನ ಹೋಯಿತು. ಅರ್ಥ ಆಯ್ತಾ? ಈಗ ನಾವು ಸೃಷ್ಟಿ ವಿಚಾರ ಹೇಳ್ತಿರೋದು ಸೃಷ್ಟಿ ಮಾಡಿದವನು ಹಿರಿಮೆ ಕೇಳಿ ಅಂತ ಹೇಳಿದರೆ, ಇವು ತಿಳ್ಕೊಂಡಿದ್ದೇನೆ ಇವರು ಇದೆಲ್ಲನೂ ಮಾಡಿ ನೋಡ್ಕೊಂಡು ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನೇ ಬಿಟ್ಟೇ ಬಿಟ್ರು ಆ ಕಡೆಗೆ ಹೋಗಿ. ಸೃಷ್ಟ್ಯಾದಿ ಕಥನಂ. ಅದಕ್ಕೆ ಓಂ ಜನ್ಮಾದ್ಯಸ್ಯ ಯತಃ. ದೇವರು ಮಹಿಮೆ ಹೇಳಬೇಕಾದ್ರೆ ಜನ್ಮಾದ್ಯಸ್ಯ ಜನ್ಮಾದ್ಯಸ್ಯತ ಅಂದ್ರೇನು? ಸೃಷ್ಟಿ ಮೊದಲಾದ ಎಲ್ಲವನ್ನು ದೇವರು ಮಾಡ್ತಾನೆ ಅಂತ ಅರ್ಥ. ಯಥಾ ಸೌಮ್ಯ ಇತ್ಯಾದ್ಯಪಿ ಸಾದೃಶ್ಯ ಕಥನಂ. ಮತ್ತೇನೇನು ತುಂಬ ದೃಷ್ಟಾಂತಗಳು ತುಂಬ 3 ಹೇಳ್ತಾರೆ, ಅಲ್ಲಿ 9 ದೃಷ್ಟಾಂತ ಹೇಳ್ತಾರೆ. ಎಲ್ಲವೂ ಕೂಡ ಏನು ಹೇಳಕ್ಕೆ ಹೊರಟಿವೆ? ಸಾದೃಶ್ಯ ಕಥನಂ. ಸಿಮಿಲ್ಯಾರಿಟಿ ಹೇಳಕ್ಕೆ ಹೊರಟಿದ್ದಾರೆ ಹೊರತು ಅದು 100ಕ್ಕೆ 100 ದೃಷ್ಟಾಂತಗಳಲ್ಲಿ ಮೇನ್ ಪಾಯಿಂಟ್ ಕ್ಯಾಚ್ ಮಾಡಬೇಕು. ಆವಾಗ ಬೇರೆದನ್ನು ಕ್ಯಾಚ್ ಮಾಡಬಾರ್ದು. ನಚ ನಚ ಇಲ್ಲಿ 3 ದೃಷ್ಟಾಂತ ಕೊಡ್ತಾರೆ. ಒಂದು, ಏಕೇನ ನಖ ನಿಕೃಂತೇನ ಜ್ಞಾತೇನ ಸರ್ವವಿಧಂ ಕಾರ್ಷ್ಣಾಯತಂ ಜ್ಞಾತಂ ಭವತಿ. ಕಾರ್ಷ್ಣಾಯಸಂ ಜ್ಞಾತಂ ಭವತಿ. ಕಾರ್ಷ್ಣಾಯಸ ಅಂದ್ರೇನು? ಉಕ್ಕಿನ ಪದಾರ್ಥ. ಉಕ್ಕಿನ ಪದಾರ್ಥ. ಇವತ್ತು ಸ್ಟೀಲ್ ಅಂದರೆ ಅರ್ಥ ಆಗಿಬಿಡುತ್ತೆ. ಸ್ಟೀಲ್, ಒಂದು ಸ್ಟೀಲ್ ಪಾತ್ರೆ ನೋಡಿ, ಅದೇನು ನೇಲ್ ಕಟರ್ ಆಗಿರಿ, ನೇಲ್ ಕಟರ್ ಇತ್ತಾಗಿರಿ ಕಾಲಕ್ಕೆ ನಖ ನಿಕೃಂತನ ಅಂತ ಕರೀತಾರೆ. ನೇಲ್ ಕಟರ್. ವೇದದ ಕಾಲಕ್ಕೆ ಏನಿತ್ತು? ಇತ್ತು. ಎಷ್ಟೋ ಪದ ಅನಂತ ವೇದದಲ್ಲಿ ಎಲ್ಲ ಇರುತ್ತೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಕೆಲವು ಗೊತ್ತಾಗುತ್ತೆ. ನಖ ನೀ ಕೃಂತನ ಅಂದರೆ ಕಟರ್, ಕೃಂತನ ಕಟ್, ಕಟ್ ಅಂತಿರೋದು. ನಖ ನಿಕೃಂತನ, ಒಂದು ನಖ ನಿಕೃಂತನ ನೋಡೋದು ತೋರಿಸ್ಬೇಕಾಯ್ತು ಸ್ಟೀಲ್ ಹೇಗಿರುತ್ತೆ ಅಂಥೇಳಿ. ಕೊಡು ನೋಡಪ್ಪ ಹೀಗಿರುತ್ತೆ ಅಂತೇಳಿ ಗೊತ್ತಾಯ್ತು ಅಂದ್ಬಿಟ್ಟು ಅವನು. ಏನು ಗೊತ್ತಾಯ್ತು? ಒಂದು ತಿಳ್ಕೊಂಡಷ್ಟೇ. ಏನು ಗೊತ್ತಾಯ್ತು ಅಲ್ಲಿ? ಸ್ಟೀಲ್ ಹೇಗಿರುತ್ತೆ ಗೊತ್ತಾಗೋಯ್ತು. ಅರ್ಥ ಆಯ್ತಾ? ಅದಕ್ಕೆ ಸಿಮಿಲ್ಯಾರಿಟಿ ಹೇಳಿದರೆ ಈಗ. ಸೊ ಒಬ್ಬ ದೇವರನ್ನು ತಿಳ್ಕೊಂಡ್ಬಿಟ್ರೆ ಸಿಮಿಲರ್ ಏನು? ಅವನು ಚೇತನ, ಪರಮಚೇತನ, ನಾವನು ಪ್ರತಿಬಿಂಬ. ಅರ್ಥ ಆಯ್ತು. ಇದು ಅವ್ರ ಫೋಟೋ, ಗೊತ್ತಾಯ್ತು ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಹೊರತು ಫೋಟೋ ನೋಡಿ ಒರಿಜಿನಲ್ ತಿಳ್ಕೊಂಡ, ಬಿಂಬ ನೋಡಿ ಪ್ರತಿಬಿಂಬ ತಿಳ್ಕೊಳ್ತಾರೆ. ಅಷ್ಟೇ ಹೊರತು ಅಲ್ಟಿಮೇಟ್ ಯಾವುದು? ಬಿಂಬನೇ. ಅಲ್ಟಿಮೇಟ್ ಬಿಂಬ ಹೊರತು ಪ್ರತಿಬಿಂಬ ಅಲ್ಲ. ಯಾವುದೋ ಫೋಟೋ ಹಿಡ್ಕೊಂಡು ಸಿಕ್ಕ ಕಳ್ಳ ಅಂತ ಕೊಟ್ಬಿಡ್ತಾರೆ, ಫೋಟೋ ತೋರಿಸ್ಬಿಟ್ಟು. ಹಾಗಿದ್ರೆ ಕಾದ ಬೋದೋಯ್ತು. 100 ಫೋಟೋ ತರ್ತಾರೆ, ರೋಜ್ ಕಳ್ಳನ ಹಿಡ್ದಾರೆ ಅಲ್ಲ. ಕಳ್ಳನ ಹಿಡಿಯಲಿಕ್ಕೆ ಅನುಕೂಲ ಆಯ್ತು. ಅದರಿಂದ ಕಳ್ಳನ ಹಿಡಿಯೋಕ್ಕೆ ಅನುಕೂಲ ಆಗಿದೆ. ಕೃಷ್ಣನ ಕಳ್ಳ ತಾನೆ. ಸೊ ಕಳ್ಳನ ಹಿಡಿಯೋದೇ ಕೆಲಸ. ಈಗ ಇಲ್ಲಿ ಕೂಡ ಕಳ್ಳನ ಹಿಡಿದ್ರೆ ಗೆದ್ದಾಗ್ಲಿಕ್ಕೆ ಅವರು. ಈ ಕಳ್ಳನ ಹಿಡಿಯೋದು ಕೃಷ್ಣ ತಿಳ್ಕೊಂಡ್ಬಿಟ್ರೆ ನವನೀತ ಚೋರ ಇಂಥ ಕಳ್ಳನ ಹಿಡಿದ್ಬಿಟ್ರೆ ಆಗ ಮೋಕ್ಷ. ಆ ಕಳ್ಳನ ಹಿಡಿದ್ರೆ ಪ್ರಮೋಷನ್ ಸಿಗುತ್ತೆ. ಈ ಕಳ್ಳನ ಹಿಡಿದ್ರೆ ವೈಕುಂಠನೇ ಸಿಕ್ಬಿಡುತ್ತೆ. ಆದ್ದರಿಂದ ಕಳ್ಳನ ಹಿಡಿಯೋ ಕೆಲಸ ಕೊಟ್ಟಿದ್ದಾರೆ. ಇದೆಲ್ಲ ಹಾಗೇನೆ. ಅದು ಇರುತ್ತಲ್ಲ, ಯಾವುದು ಅವನು ಆಟ ಆಡ್ತಾರಲ್ಲ, ಸ್ನೇಕ್ದಿದೆ ಯಾವುದದ ಅಲ್ಲ, ಅದಕ್ಕೆ ಕನ್ನಡದಾಗ ಹೇಳ್ತಾರೆ. ಅದಕ್ಕೆ ಹಾವೇಣಿ ಆಟ ಇದ್ದಾಗ ಕಡೆಗೆ ಬುದ್ಧಿ. ಆ ಕಥೆಯೆಲ್ಲ ಯಾತಕ್ಕೆ ಹೇಳಿದ್ರೆ ಗೊತ್ತಾ? ಅದನ್ನು ಶಾಸ್ತ್ರ ತಿಳ್ಕೊಳ್ಳೋದಕ್ಕೆ. ಒಳ್ಳೆ ಕೆಲಸ ಏಣಿ ಬಂತು ಅಲ್ಲಿವರೆಗೆ ಹೋಗ್ಬಿಟ್ಟ, ಹಾವು ಕಷ್ಟ ಕೆಳಗೆ ಬಿದ್ದುಬಿಟ್ಟ. ಅದು ಪುಣ್ಯ ಪಾಪ ಹೀಗೆ ಅಂತ ಅರ್ಥ. ಪುಣ್ಯ ಮಾಡ್ತಾ ಹೋಗ್ತಾನೆ, ಪಾಪ ಮಾಡಿದ ತಕ್ಷಣ ಬಿಡ್ಕೊಂಡ್ಬಿಡ್ತಾರೆ. ಕೆಲಸ ಸೀದಾ ಬಾಟಮ್ ಬಂದುಬಿಡ್ತಾರೆ. ಕೆಲಸಕ್ಕೆ ಒಂದು ಸ್ಟೆಪ್ ಕೆಳಗೆ ಹಿಡಿತಾರೆ, ಕೆಲಸದ ಬಾಟಮ್ ಹೋಗಿಬಿಡ್ತಾರೆ. ತತ್ವ ಮಕ್ಕಳಿಗೆ ಹೇಳೋದು ಕಷ್ಟ ಅಂತ ಏನು ಮಾಡಿಬಿಟ್ರು, ಕಥೆಗಳಲ್ಲಿ ಹೇಳ್ತಾ ಹೋದರು. ಕೊನೆಗೆ ಏನು ಮಾಡಿದ್ರು ಇವರು? ಕತೆ ಹಿಡ್ಕೊಂಡು ತತ್ವನೇ ಬಿಟ್ಬಿಟ್ರು ಕೊನೆಗೆ. ಇದು ಮೋಸ ಆಗಿತ್ತು. ಆಟ, ಎಲ್ಲ ಆಟಗಳ ಪರ್ಪಸ್ ಏನು? ಆಟ ಪಾಠಕ್ಕೆ ಕಾರಣ ಆಗಬೇಕು. ಆಟ ಪಾಠಕ್ಕೆ ಕಾರಣ. ಆಗ ಅದು ಆಟ ಆಡೋದ್ರಲ್ಲಿ ಒಳ್ಳೆ ಬುದ್ಧಿವಂತಿಕೆ ಬಂತು. ಚಿಕ್ಕ ಮಕ್ಕಳಿಗೆ ಏಕದಮ್ ಅರ್ಥ ಆಗಲ್ಲ. ಅದ್ರ ಕಾನ್ಸೆಪ್ಟ್ ಅಲ್ಲಿ ಅರ್ಥ ಆಗಿಬಿಡೋದ್ರಿಂದ ಅಲ್ಲಿಗೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಶಾಸ್ತ್ರ ಕ್ಲಿಯರ್ ಆಗಿಬಿಡುತ್ತೆ. ಸೊ ಹಿಂದಿನ ಕಾಲದ ಆಟ ಪಾಠಗಳು ಕ್ರಿಯೇಟ್ ಮಾಡಿದ್ದೇ ಅದಕ್ಕೆ. ಬರ್ತಾ ಎಲ್ಲ ಲೌಕಿಕ ಆಯ್ತಲ್ಲ. ಮಠಮಾನ್ಯಗಳು, ದೇವಸ್ಥಾನ ಲೌಕಿಕ ಆದ ತಕ್ಷಣ ಇದು ಲೌಕಿಕ ಆಗಬೇಕು. ಅದು ಯಾವಾಗಲೂ ತತ್ವ ಗಮನಿಸ್ತಾ ಇರಬೇಕಾದ್ರೆ. ನಚ
ನಿಮ್ಮ ಪ್ರಕಾರ ತೊಗೊಂಬಣ್ಣಿ. ಈಗ ವಿಕಾರ ಸತ್ಯ ಹಾಗೆ ಹೇಳಿದ್ರಲ್ಲ, ಒಂದು ಮಣ್ಣಿದೆ, 100 ಗಡಿಗೆ ಮಾಡ್ದ, ಸರಿ. ಒಂದು ಇನ್ನು ತೋರಿಸಿದ, ಎಲ್ಲ ಸ್ಟೀಲ್ ಅರ್ಥ ಆಯ್ತು ಅವನಿಗೆ. ಆದರೆ ಅವನಿಗೆ ಪದ ವಿಕಾರ ಅಂತ ಪದ ಉಪಯೋಗಿಸಿದ್ದಾರೆ. ಒಂದು ನೈಲ್ ಕಟ್ಟರಿಂದ ದೊಡ್ಡ ದೊಡ್ಡ ಹಂಡೆಗಿಡ್ಡೆ ಮಾಡ್ತಾರೆ ಅದರಿಂದ, ಗೊತ್ತಾಯ್ತು? ಅದರಿಂದ ಏನಾರಾಗಿದೆಯಾ? ಇಲ್ಲಿ ಸಾದ್ರ ಸಿಮಿಲ್ಯಾರಿಟಿ ಹೇಳ್ತಾರೆ ಹೊರತು ಏನು ಹೇಳ್ತಾ ಇಲ್ಲ, ಇದು ತೋರಿಸಿದ ಸ್ಟೀಲ್ ಪೀಸಿನಿಂದನೇ ಎಲ್ಲ ಮಾಡಿದರು ಅಂತ ಅರ್ಥ ಅಲ್ಲ. ಸೊ ಬ್ರಹ್ಮನಿಂದ ಎಲ್ಲ ಆಯಿತು ಅಲ್ಲ, ಬ್ರಹ್ಮ ಸೃಷ್ಟಿಕರ್ತ ಅಷ್ಟೇ ಹೊರತು ಏನೆಲ್ಲ ಕುಂಬಾರ ಮಾಡ್ದ ಅಂತ ಹೇಳಿ ಕುಂಬಾರನ ಕರ್ಕೊಂಬ ಇಲ್ಲ ತಂದ ಪುಡಿ ಪುಡಿ ಮಾಡಿ ಅವನು ಗಡಿಗೆ ಮಾಡು ಅಂತ ಅವನೇ ಗಡಿಗೆ ಮಾಡೋಕೆ ಹೊಟ್ಬಿಟ್ಟ. ಅವನು ಗಡಿಗೆ ಮಾಡಿದವನು, ಅವನು ಮಣ್ಣಿಂದ ಮಾಡಿದ. ಪಾಪ ಹೇಳಬೇಕಾದ್ರೆ ಇವನೇ ಮಾಡಿದ್ದು ಅಂತ ಹೇಳಿದರು. ಮಾಡಿದವನಿಂದ ಹೇಗೋ ಮಣ್ಣಿನಿಂದ ಹಾಗೆ. ಇಷ್ಟು ಮಣ್ಣಿಗೆ ನೀವು ಇಷ್ಟು ಮಣ್ಣು ಕೊಟ್ಟ, ಒಂದು ತೊಲೆ ಬಂಗಾರ ಕೊಟ್ಟ, ಒಂದು 10 ಗ್ರಾಮ್ ಬಂಗಾರ ಕೊಟ್ಟ, ದೊಡ್ಡ ಬಂಗಾರದ ಹಂಡೆ ಮಾಡಿಕೊಡು ಅಂತ ಹೇಳ್ತಾನೆ. ಅವನು ಹೇಳ್ತಾನೆ ಪ್ರಪೋರ್ಷನೇ ಆಗಬೇಡ್ರಿ, ಬೇರೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದಾಗ ದೃಷ್ಟಾಂತ ಕೊಟ್ಟಿರೋ ದೊಡ್ಡ ಉದ್ದೇಶನ ಮಿಸ್ಯೂಸ್ ಮಾಡ್ಕೊಂಡಾಗ ಆಯಿತು. ನಚಿ ಹಾಂ ಏನಿದೆ? ಹಾಂ, ಸೌಮ್ಯ. ಸೌಮ್ಯ ಅಂದರೆ ಹೇಳ್ತಾ ಇದ್ದಾರೆ ಅವರು. ಸೌಮ್ಯ ಯಾವಾಗ ಆಶೀರ್ವಾದ ಮಾಡಬೇಕಾದ್ರೆ ಆಯುಷ್ಮಾನ್ ಭವ ಸೌಮ್ಯ ಹಾಗೆ ಹೇಳಬೇಕು. ಅಲ್ಲಿ ಹಾಗೆ ಹೇಳ್ತಾ ಇದ್ದಾರೆ. ಶ್ವೇತಕೇತುವಿಗೆ ಅವರ ಅಪ್ಪ ಹೇಳ್ತಿದ್ದಾರೆ ಸೌಮ್ಯ, ಮತ್ತು ಹಾಗೆ ಕರಿಬೇಕು ಅಂತ ಅರ್ಥ. ಓ ಮೈ 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 ಬಾಯ್ ಮೈ ಬಾಯ್ ಅಂತ ಕರೀತಾರಲ್ಲ ಹಾಗೆ ಅಷ್ಟೇ. ಸಂಸ್ಕೃತದಲ್ಲಿ ಚಿಕ್ಕವ್ರನ್ನ ಕರಿಬೇಕಾದ್ರೆ ಆಶೀರ್ವಾದ ಮಾಡಿದಾಗ ಸೌಮ್ಯ ಅಂತ ಆಶೀರ್ವಾದ ಮಾಡಬೇಕು. ಸೃಷ್ಟ್ಯಾದಿ ಕಥನಂ ಯಥಾ ಸೌಮ್ಯ ಇತ್ಯಾದಪಿ ಸಾದೃಶ್ಯ ಕಥನಂ ನಾಚ ಏಕರಕರಿಕೃತನ ವಿಕಾರ ಸರ್ವಂ ಕಾರ್ಷ್ಣಾಯಸಂ. ದೇರ್ಫೋರ್ ಪ್ರಧಾನ ಪುರುಷ ಜ್ಞಾನಾತ್ ಗ್ರಾಮೋ ಜ್ಞಾತಃ ಇತಿ ವ್ಯಪದೇಶ ಅಸ್ತಿ. ಎರಡು ದೃಷ್ಟಾಂತ. ಪ್ರಧಾನ ವಸ್ತು ಗೊತ್ತಾದರೆ ಅಪ್ರಧಾನ ವಸ್ತು ಗೊತ್ತಾಗುತ್ತೆ, ಒಂದಾಯಿತು. ಪ್ರಧಾನ ಪುರುಷ ಗೊತ್ತಾದರೆ ಊರೇ ಗೊತ್ತಾದಾಗಲೇ, ಉಳಿದೆಲ್ಲ ಅಪ್ರಧಾನ ಎಲ್ಲ ಗೊತ್ತಾಗ್ಬಿಡ್ತು. ಈಗೆಲ್ಲ ಈಗ ಕಡಿಮೆ, ಹಿಂದಿನೆಲ್ಲ ಹಳ್ಳಿ ಓಟಿ ಹೋಗಿಬಿಡ್ತಾಯಿದ್ರು, ಎಲ್ಲರೂ ಕಾಣ್ತಿದ್ದಿಲ್ಲ. ಅವರು ಶಾನುಭೋಗರಿಗೆ ಮೇನ್ ಅವ್ರನ್ನ ಕಾಣ್ದು ಮಾತಾಡೋದು. ಅದು ಹೇಳ್ಕೊಂಡು ಮುಗಿತು. ನಾವು ಪ್ರಾಮಿಸ್ ಮಾಡಿ ಇಡೀ ಊರು ಅವ್ರ ಮಾತು ಕೇಳ್ತಿದ್ರೆ ಹಾಕಿಬಿಡ್ತೀವಿ. ಯಾರೋ ಮಾತು ಕೇಳಲ್ಲ, ಅದರಿಂದ ಪ್ರಶ್ನೆ ಇಲ್ಲ. ದುಡ್ಡು ಕೊಟ್ಟವ್ರ ಮಾತು ಕೇಳ್ತಾರೆ. ಹಿಂದಾಗಿತ್ತು ಅವ್ರೊಬ್ಬರು ಕಡೆ ಎಲ್ಲ ಆಯಿತು, ಊರು ಕವರ್ ಆಯಿತು ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ಈಗ ಇದೆಲ್ಲ ಯೋಚನೆ. ಮೀಟಿಂಗು, ಎಲ್ಲ ಮೀಟಿಂಗ್ ಒಬ್ಬೊಬ್ಬರನ್ನ ಕರೀತಾರೆ, ಎಲ್ಲರನ್ನ ಕರೆಯಲ್ಲ. ಆಲ್ DC's ಮೀಟಿಂಗ್ ಅಂದ್ರೇನು, ಎಲ್ಲ ಡಿಸ್ಟ್ರಿಕ್ಟಿನ ವಿಷಯ ಎಲ್ಲ ಪೂರ್ತಿ ಹೋಯ್ತಾರೆ. ಪ್ರಧಾನರು ಬಂದ್ರಾಗ ಯಾವನೋ ಪೊಲೀಸ್ ಕಾನ್ಫರೆನ್ಸ್ PC ಕರೆದುಬಿಟ್ಟು ಮೀಟಿಂಗ್ ಕರೆದು ಏನಾಗುತ್ತೆ? PC ಕರೆದು DC PC ಕರೆದು ಬಿಟ್ರೆ ಏನು ಅವ್ರಿಗೆ ಏನು ABCD ಗೊತ್ತಿಲ್ಲ ಅದರೊಳಗೆ. ಇನ್ನೊಂದು ಎಂಟೈರ್ ಬ್ಯಾಕ್ಗ್ರೌಂಡ್ ಇದೆ ಅವನಿಗೀಗ. ಇದು ಅಪ್ಲೈ ತಕ್ಷಣ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಪ್ರಧಾನ ಜ್ಞಾನಾತ್ ಅಪ್ರಧಾನಂ ಜ್ಞಾತಮೇವ ಭವತಿ. ಇವಾಗ ಜಾಹೀರಾತು ಪ್ರಧಾನ ಅಲ್ಲ. ಯಾವುದು ಪ್ರಧಾನ? TV ಸೀರಿಯಲ್ ನೋಡ್ಬೇಕಾದ್ರೆ ಸೀರಿಯಲ್ ಪ್ರಧಾನ. ಇವತ್ತು ಜಾಹೀರಾತು ಪ್ರಧಾನ ಆಗಿಬಿಟ್ರೆ ಏನಾಗುತ್ತೆ? ಅದಕ್ಕೆ ಸೀರಿಯಲ್ ಬಂದೆ ಡ್ಯಾಮೇಜ್ ಅಲ್ಲ, ಜಾಹೀರಾತು ಬಂದೆ ಸೀರಿಯಲ್ ಬಂದಾಗಾಯ್ತು. ಬಟ್ ಜನ ಯಾಕೆ ನೋಡ್ತಾರೆ ಅದನ್ನು? ಪ್ರಧಾನ ಮಿಸ್ ಆಗಬಾರ್ದು ಅಂತೇಳಿ. ಅದಕ್ಕೆ ಅವ್ರು ಫ್ರೀ ಬಂದಾಗ ಅದು ಅವಾಯ್ಡ್ ಮಾಡಕ್ಕೆ ಮತ್ತು ನೋಡೋಕ್ಕೆ ಹೋಗಲ್ಲ ಫ್ರೀ ಬಂದಾಗ. ಉದ್ದೇಶ ಏನಂದರೆ ಯಾವ ಉದ್ದೇಶ ಇರುತ್ತೆ ಅದು ಪ್ರಧಾನ. ನೀವು ದೇವರನ್ನು ತಿಳ್ಕೊಬೇಕಾಗಿದೆ. ಈಗ ನೀವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಯಾರನ್ನು ತಿಳ್ಕೊಂಡ್ರೂ ಮೋಕ್ಷ ಆಗೋದಿಲ್ಲ. ಯಾರಿಂದ ಆಗಬೇಕು? ಪುಣ್ಯಕ್ಕಿದ್ರು ಎಲ್ಲ ಯಾವ ಆಫೀಸ್ಗೆ ಹೋದರೂ ಕೂಡ ಆಫೀಸರ್ ಇರಲಿಲ್ಲ ಕೆಲಸ ಆಗಲಿಲ್ಲ ಅಂತಾನೆ. ಆಫೀಸರ್ ಇರಲಿಲ್ಲ ಕೆಲಸ ಆಗಲಿಲ್ಲ, ಅದು ಚೇತನ ಇಲ್ಲ. ಬಿಲ್ಡಿಂಗ್ ಇದೆ, ಅವ್ರ ಫೈಲ್ ಅಲ್ಲೇ ಇದೆ, ಮುಟ್ಟಿಲ್ಲ ಅವನು, ಕೆಲಸ ಆಗಲಿ. ಅದು ಚೇತನದಿಂದನೇ ಕೆಲಸ ಅಂತ ಎಲ್ಲ ಕಡೆ ಆಯ್ತಲ್ಲ. ಈಗ ಗೊತ್ತೇನು? ಫೈಲಿಗೆ ಮುಕ್ತಿ ಸಿಗೋದು ಯಾವಾಗ? ಚೇತನ ಸಿಕ್ಕಾಗ. ನಮಗೆ ಮುಕ್ತಿ ಸಿಗೋದು ಯಾವಾಗ? ಚೇತನ ಸಿಕ್ಕಾಗ. ನಾವು ಚೇತನರು, ಜಡಕ್ಕೆ ಕೊಡೋ ತಿಳ್ಕೊಳ್ಳೋ ತಿಳುವಳಿಕೆನೇ ಇಲ್ಲ. ಆದ್ದರಿಂದ ನಾವು ಲೋಕದಲ್ಲೆಲ್ಲ ಚೇತನ ಅನ್ವೇಷಣೆ ಮಾಡೋದು. ಗೊತ್ತಾಯ್ತಾ? ಅಂದಮೇಲೆ ಇದು ಬ್ರಹ್ಮಾನ್ವೇಷಣೆ, ಚೇತನಾನ್ವೇಷಣೆ ಆಯಿತು. ನಿರ್ಗುಣ ನಿರ್ಗುಣ ಯಾರು ಕೊಟ್ಟು ಬನ್ನಿ ಇಲ್ಲಿ ಮೀಟ್ ಆಗಬೇಕಾಗಿದೆ ಅಂತ ಕೇಳಿದ್ರೆ ಮಾಡೋದು. ಐ ವಾಂಟ್ ಟು ಮೀಟ್ ಹಿಮ್, ಹೂ ಇಸ್ ದಟ್ ನಿರ್ಗುಣ ಅಂತ ಹೋದರೆ ಏನು ಮಾಡ್ತೀರಿ? ಸಾಧ್ಯನೇ. ಆ ಶಶಿಭೂಷಣ ತೊಗೊಂಡು ಬಾಯಿರಿ ಕೆಡ್ದಾಗತ್ತೆ. ಆ ತಮಾಷೆಗೆ ಹೇಳ್ತಿರ್ತಾರೆ. ಶಿವಧನಸ್ಸರ ಕತೆ ಬಂತಲ್ಲ, ಎಲ್ಲಿ ಹೋಗಿ ಶಿವಧನಸ್ಸು ಮುರಿದಿಟ್ಟು ಎಲ್ಲಿ ಸ್ಟಾಕ್ ಪ್ರಕಾರ ತೋರಿಸಿದ್ದಕ್ಕೆ ಅವ್ರಿಗೆ ಕತೆ ಗೊತ್ತಿಲ್ಲ. ಶಿವಧನ ಕತೆ ಹೇಳಿದ್ರೆ ಶಿವಧನಸ್ಸು ತೊಗೊಂಡು ಬಂದು ನೋಡ ಅಂತ ಹೇಳಿದ್ರು. ಅಂಥವ್ರಿದ್ದಾರೆ. ಗೊತ್ತಾಯ್ತಾ? ಯಾವುದೋ ಒಂದು ಎಲ್ಲೋ ಸ್ಕೂಲಲ್ಲಿ ಉಪನ್ಯಾಸ, DDPI ಈತ ಏನು ಪ್ರೆಸಿಡೆಂಟು, ಸ್ಪೀಕರು. ಇಲ್ಲಿ ವೇದವ್ಯಾಸರಲ್ಲಿ 1 ಗಂಟೆ ಉಪನ್ಯಾಸ ಮಾಡಿದ ಮೇಲೆ ಶುರು ಮಾಡಿದೆ ಮಾತಾಡಲಿಕ್ಕೆ ಅಧ್ಯಕ್ಷ. ಮಕ್ಕಳ ಇಷ್ಟೊತ್ತು ಹೇಳಿದ ಅರ್ಥ ಆಯ್ತು ನಿಮಗೀಗ? ಇಷ್ಟೊತ್ತು ಹೇಳಿದ್ದಾರೆ ಅರ್ಥ ಆಯ್ತು ನಿಮಗೆ? ಏನು ಹೇಳಿ? ಭಾರತ ಬರೆದವ್ರು ಯಾರು? ಕುಮಾರವ್ಯಾಸ. ವೇದವ್ಯಾಸರು ಹೋಗೇ ಬಿಟ್ರು. ಅವ್ರ ಹೆಸರೇ ಹೇಳಿಲ್ಲ ಈ ಮಧ್ಯಾಹ್ನ. ಅವ್ರಿಗೆ ಹೆಸರೇ ಗೊತ್ತಿಲ್ಲ ಇಬ್ಬರಿಗೂ ಕೂಡ. ಕುಮಾರವ್ಯಾಸ ಸರಿಯಾಗಿ ತಿಳ್ಕೊಂಡ್ರಿ, ಇದನ್ನು ತಿಳ್ಕೊಂಡ್ರಿ ನಾವು. ಆ ಥರ ಜ್ಞಾನ ಅದು ಅಷ್ಟೇ ಸಾಕ. ಎದ್ದಾರಲ್ಲ ಕುಮಾರವ್ಯಾಸ ಅಲ್ಲ. DDPI ಆತ ಅದು ಯಾರೂ ಅಲ್ಲ, ಹೆಡ್, ಅದಕ್ಕೆ ಡಿಸ್ಟ್ರಿಕ್ಟ್ ಹೆಡ್ ಆಫ್ ಅದಕ್ಕೆ. ಅದು ಅವನಿಗೇನೂ ಗೊತ್ತಿಲ್ಲ.
ಇದು ಕ್ವಾಲಿಟಿ ಆಫ್ ಇದ್ದಿದ್ದಾರೆ ಇದು ಉಳಿದವ್ರಿಗೆ ಗೊತ್ತಿರೋ ಅವನ ಮೇಲೆ ಕಳಿಸಿದ್ದಾರೆ ಅವ್ರು ಇನ್ನೂ ಕೆಟ್ಟದಾಗ ಇನ್ನೂ ಪಜಿತಾಗಿ ಇವ್ರಿಗಿಂತ ಹೋಪ್ಲೆಸ್ ಇದ್ದಾರೆ ಇವರೇ ವಾಸಿ ಹೆಚ್ಚಿಬಿಡ್ತಾರೆ. ಇವತ್ತು ಜಗತ್ತು ಹಾಳಾಗಿರೋದೇ ಹಾಗೆ. ಯಾವುದೋ ಕಾರಣಕ್ಕೆ ಏನೋ ಮಾಡಿಬಿಟ್ರೆ ಹೋಗಿಬಿಡೋದು. ಕಾಂಪಿಟೆನ್ಸ್ ಎಲ್ಲದಕ್ಕೂ ಬೇಕು. ಆ ವಿಷಯ ಗೊತ್ತಿಲ್ಲದೆ ಹೋದರೆ ಏನೇನೂ ಪ್ರಯೋಜನ ಇಲ್ಲ. ಅದಕ್ಕೆ ಇದೆಲ್ಲ ನೋಡಿದಾಗ ನಮ್ಗೆ ಅರ್ಥ ಆಗೋದೇನೋ ಪ್ರಧಾನ ಆಗಿರಬೇಕು. ಅದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟರು ಅವರು, ನಖ ನಿಕೃತನ ಕೊಟ್ಟುಬಿಟ್ಟು ಇದು ಗೊತ್ತಾಯ್ತು ನಿನಗೀಗ, ಉಳಿದೆಲ್ಲ ಗೊತ್ತಾಗತ್ತೆ. ಸೊ ಒಂದು ಸೃಷ್ಟಿ ತೋರಿಸ್ತಾ, ಈ ಸೃಷ್ಟಿ ಆಯ್ತಲ್ಲ ದೇವ್ರು ಹಾಗೆ ಸೃಷ್ಟಿ ಮಾಡ್ತಾನೆ, ಇದು ಆಟೋಮೆಟಿಕಾಗಿ ಬಂತಾ ಇದು ಇಲ್ಲ. ನಖ ನಿಕೃತ ತರಿಸ್ತಾನೆ ಮೇಲಿಂದ ಬಿತ್ತೇನಪ್ಪ ಬೀಳಲಿಲ್ಲ, ಒಬ್ರು ಮಾಡಿದ್ದಾರೆ. ಒಬ್ಬರು ಮಾಡೋನಿರಬೇಕು, ಅದಕ್ಕೆ ಸ್ಟೀಲ್ ಬೇಕು ಗೊತ್ತಾನೆ. ಅವ್ನು ನಿಮಿತ್ತ ಕಾರಣ, ಇವನು ಉಪಾದಾನ ಕಾರಣ, ಗೊತ್ತಾಯ್ತಾ? ಆ ರೀತಿ ಆಗಿದೆ, ಅದನ್ನು ಹೇಳಬೇಕಾಗಿದೆ. ಅದನ್ನು ಬಿಟ್ಬಿಟ್ಟು ಏನು ಅರ್ಥ ಮಾಡ್ಕೊಂಡ್ರೆ ಅವ್ರ ಅವ್ರ ಪ್ರಕಾರ ಏನು ಅಂದರೆ, ನಕರಿಗೆ ದೃಷ್ಟಾಂತ ಕೊಟ್ಟ ಮೇಲೆ ನಕರಿಕೃತವಾದ ವಸ್ತುಗಳೆಲ್ಲ ಸುಳ್ಳು. ಆ ಅರ್ಥ ಬಂದರೆ ಹೇಳಿ ಉಪಯೋಗ ಏನದರಿಂದ? ಈಗ ಅರ್ಥನೇ ಇಲ್ಲ. ಪ್ರಧಾನ ಪುರುಷ ಜ್ಞಾನಾತ್ ಜ್ಞಾಮೋ ಜ್ಞಾತ ಇತಿ ವ್ಯಪದೇಶ ಅಸ್ತಿ. ಮುಖ್ಯಸ್ಥೊಬ್ಬರು ಬಂದುಬಿಟ್ರೆ ಎಲ್ಲರೂ ಗೊತ್ತಾದಾಗ ಲೆಕ್ಕ. ನಹಿ ಸತ್ಯಜ್ಞಾನೇನ ಮಿಥ್ಯಾಜ್ಞಾನಂ ಭವತಿ. ನೆಕ್ಸ್ಟ್ ಪಾಯಿಂಟಲ್ಲಿ ಅದ್ರ ಹೊಸ ಪಾಯಿಂಟ್ ಹೇಳ್ತಾರೆ. ಸತ್ಯಜ್ಞಾನದಿಂದ ಯಾವಾಗಲೂ ಏನಾಗೋದಿಲ್ಲ, ಮಿಥ್ಯಾದ ಜ್ಞಾನ ಬರೋದಿಲ್ಲ. ಅದು ನಾಳೆ, ಬಹುಶಃ ನಾಳೆ ಅಥವಾ ಅಷ್ಟೇ, ಇನ್ನು 3-4 ದಿವಸ ಬೇಕಿಲ್ಲ, ಅಷ್ಟೊತ್ತಿಗೆ ಇದು ತತ್ವದೇವತೆ ಮುಗಿಯುತ್ತೆ. ಓಂ